ಹೇಗೆ ಮಾವ ಹೇಗೆ ಅನ್ನಿಸ್ತು ಹೊಸ ಜಾಗ ಚೆನ್ನಾಗಿ ನಿದ್ದೆ ಬಂತು. ನಮ್ದು ಬೇರೆ ಹಳೆ ಮನೆ, ಅದಕ್ಕೋಸ್ಕರ ಅಕ್ಕ ನಿಮ್ಗಂತಲೇ ಹೊಸ ಮಂಚ ಬೆಡ್ಡು ತೊಗೊಂಡಿದ್ದಾಳೆ. ಇಲ್ಲೇ ಬಂದವ್ರ ಹತ್ರ ತಗೊಂಡಿದ್ದು. ಏನಷ್ಟು ಕ್ವಾಲಿಟಿ ಇಲ್ಲ, ಆದರೆ ಹೆಂಗೋ ನಿಮ್ಮಂಥವ್ರು ಬಂದರೆ ನಮ್ಮ ಮರ್ಯಾದೆ ಮುಚ್ಕೊಳ್ಳುತ್ತೆ ಅಂತ ಹೇಳಿ ಇಂಥದ್ದು ತಗೊಂಡಿದ್ದೀವಿ. ಹಿಂಗೆ ನಿದ್ದೆ ಬಂತು. ಚೆನ್ನಾಗಿ ನಿದ್ದೆ ಬಂತು ನನಗೆ. ನಾನು ಹೇಳ್ಬೇಕಂದ್ರೆ ಚೆನ್ನಾಗೆ ಒಂಥರ ಏನೋ ಖುಷಿ ಆಯ್ತು. ಇಲ್ಲಿಗೆ ಬಂದಾಗಿಂದ ಮನಸ್ಸಿಗೆ ಒಂಥರ ಸಮಾಧಾನ ಆದಂಗೆ ಆಗೈತೆ. ನನಗೆಲ್ಲೋ ರೂಮಲ್ಲಿ ಒಬ್ಬನೇ ಕೂತ್ಕೊಂಡು ಸುಮ್ಮನೆ ಒಬ್ಬನೇ ಊಟ ಮಾಡೋದು, ಒಬ್ಬನೇ ಮಾಡ್ಕೊಂಡು ಬೇಜಾರಾಗಿತ್ತು. ಇಲ್ಲಿಗೆ ಬಂದಾಗಿಂದನೂ ನನಗೇನೋ ಒಂಥರ ನೆಮ್ಮದಿ ಆಗ್ಬಿಡ್ತು ಡಯ. ನಿಜವಾಗ್ಲೂ ನಿಮ್ಮವ್ರನ್ನೆಲ್ಲ ನಿಮ್ಮನ್ನೆಲ್ಲ ನೋಡ್ಬಿಟ್ಟು ನಿನ್ನನ್ನೆಲ್ಲ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ನೀನು ನೋಡೋದ್ರಾಗಂತೂ ನನಗೆ ತುಂಬ ಎಷ್ಟು ವರ್ಷಗಳ ಪರಿಚಯ ಅನ್ನೋ ಥರ ಫೀಲ್ ಆಗ್ತೈತೆ. ಯಾಕಂದರೆ ನೀನು ಯಾವತ್ತೂ ಪರಿಚಯ ಇಲ್ಲ, ಏನಿಲ್ಲ. ಇವತ್ತಿಷ್ಟು ಚೆನ್ನಾಗಿ ನೀನು ಕ್ಲೋಸ್ ಆಗಿಬಿಟ್ಟೆ. ಬಂದಿದ್ದ ತಕ್ಷಣ ಮಾವ ಅಂತ ಕರೆದು ಬಿಟ್ಟಲ್ಲ, ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನೀನು ಹಂಗೆ ಕರೆದಿದ್ದ ತಕ್ಷಣ ಅಬ್ಬಾ ನೋಡಪ್ಪ ನಾನು ನಾಳೆ ಮಾವ ಆಗ್ಬಿಟ್ಟೆ ಡಯಾಗೆ, ಎಷ್ಟು ನನಗೆ ಹೆಂಗೆ ಕರಿತಾ ಇದ್ದಾರೆ ಅಂತೇಳಿ ನನಗೆ ಭಾಳ ಖುಷಿ ಆಗ್ಬಿಡ್ತು. ನನಗೂ ಹಂಗೆ ನೋಡಿದ ತಕ್ಷಣ ನಮ್ಮ ಮಾವ ಆಗೋರು ಇದೇ ರೀತಿ ಇದ್ದರೆ ಚೆನ್ನಾಗೆ ಅಂತ. ಏನು ಮಾಡೋದು, ನಮ್ಮ ಅಕ್ಕನಿಗೆ ಹಣೆ ಬರ ಚೆನ್ನಾಗಿಲ್ಲ. ಇವಾಗಾದ್ರೂ ದೇವರು ಒಳ್ಳೇದು ಮಾಡ್ತಾ ಇದ್ದಾನಲ್ಲ ಅಂತೇಳಿ ಖುಷಿ ಆಗ್ತೈತಿ. ಅವಳಿಗೆ ತುಂಬ ಹೋಗ್ಬಿಟ್ಟಿದ್ದಾಳೆ. ಅವನ ದರಿದ್ರದವನ್ನ ಮದುವೆ ಆದಾಗಿಂದಲೂ ತುಂಬ ಬೇಜಾರಾಗಿದ್ದಾಳೆ. ಅವಳು ತುಂಬ ಬೇಜಾರು ಮಾಡಿಕೊಂಡು ಅವಳ ಜೀವನನೇ ಹಾಳಾಯಿತು. ಹಿಂಗೋ ನಿಮ್ಮಿಂದಲನಾದರೂ ಅವಳು ಸಂತೋಷವಾಗಿದ್ದಾಳೆ ಬಿಡ್ರಿ. ಚೆನ್ನಾಗಿರ್ತೀರ ಬಿಡ್ರಿ, ಇಬ್ಬರು ಚೆನ್ನಾಗಿರ್ತಾರೆ. ಇಬ್ಬರನ್ನೂ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಮ ಅಕ್ಕನಿಗಿನ ನೀವೇ ತುಂಬ ಕ್ಯೂಟಾಗಿದ್ದೀರಾ. ನಿಮ್ಮ ಅಕ್ಕನಿಗಿನ ನೀವೇ ತುಂಬ ಸುಂದರವಾಗಿ ಕಾಣ್ತೀರಾ, ತುಂಬ ಚೆನ್ನಾಗಿ ಮಾತಾಡ್ತೀರಾ. ಅವ್ರಿಗಿನೂ ಪಟ 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 ಮಾತಾಡ್ತೀರಾ. ಶೈಲು ಅವ್ರಿಗಿನೂ ನೀವೇ ಡಯ ಚೆನ್ನಾಗಿ ಮಾತಾಡ್ತೀರಾ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ನಾನು ಎಲ್ಲ ನೋಡ್ಕೊತೀನಿ ಬಿಡ್ರಿ. ಚೆನ್ನಾಗೇ ನೋಡ್ಕೊಂತೀನಿ. ಇವತ್ತು ಡ್ಯೂಟಿಗೆ ಬೇರೆ ಹೋಗಬೇಕು. ಪ್ರತಾಪ್ ಎದ್ರಾ? ನಿದ್ದೆ ಚೆನ್ನಾಗಾಯ್ತಾ? ಹಾಂ ಚೆನ್ನಾಗಾಯಿತು ಶೈಲು, ತುಂಬ ಚೆನ್ನಾಗಿ ನಿದ್ದೆ ಬಂತು. ಡ್ಯೂಟಿಗೆ ಹೋಗಬೇಕು. ಏನಾದರೂ ತಿಂಡಿ ಮಾಡಿಬಿಡು, ತಿಂಡಿ ತಿನ್ಕೊಂಡು ಹೋಗ್ತೀನಿ. ಸರಿ ಸರಿ ಆಯಿತು, ಮಾಡಿಕೊಡ್ತೀನಿ. ಏನೋ ಮಾತಾಡ್ತಿದ್ಲು ಡಯ? ಏನಿಲ್ಲ, ಸುಮ್ಮನೆ ಹಾಗೆ ಮಾತಾಡ್ತಿದ್ವಿ. ಅದಕ್ಕೆ ನನಗೊಂದು ಗಂಡು ನೋಡಿ ಮದುವೆ ಮಾಡಿ ಅಂತ ಮಾತಾಡೋಣ ಅಂತಿದ್ದೆ. ನಾನೆಲ್ಲ ಮಾಡ್ತೀನಿ ಬಿಡ್ರಿ, ನಾನೆಲ್ಲ ನೋಡ್ಕೊಂತೀನಿ ನಿಮ್ಮನ್ನ ಅಂತ ಹೇಳ್ತಾ ಇದ್ದೆ ನಮ್ಮ ಮಾಮ. ನಮ್ಮ ಮಾಮಿಂಗೆ ಹೇಳ್ತಿರೋದು ನನಗೆ ಎಷ್ಟೋ ಖುಷಿ ಆಗ್ತೈತೆ. ಎಲ್ಲರೂ ಇವಳು ಮದುವೆ ಆಗಲ್ಲ ಅಂತ ಇದ್ದಾರಲ್ಲ, ಅದಕ್ಕೆ ನಮ್ಮ ಮಾವ ಹೇಳ್ತಿರೋದಕ್ಕೆ ನನಗೆ ಎಷ್ಟೋ ಖುಷಿ ಆಗ್ತೈತೆ ಕಣೆ ಅಕ್ಕ. ಹೌದೇನು ಬಿಡು, ತಲೆ ಕೆಡಿಸ್ಕೊಬೇಡ. ನಿಮ್ಮ ಮಾವ ಇದ್ದಾರೆ ಅಂದಮೇಲೆ ಇನ್ಮೇಲೆ ಏನು ನೀನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಿನ್ನೇನಿದ್ರೆ ಇವರೇ ನೋಡ್ಕೊಂತಾರೆ ಎಲ್ಲ. ಪ್ರತಿಯೊಂದು ನಿನಗೇನು ಬೇಕು ನಿನಗೆ ಎಲ್ಲನ ಇವರೇ ನೋಡ್ಕೊಂತಾರೆ. ನೀನು ತಲೆ ಕೆಡಿಸ್ಕೊಬೇಡ. ತಿಂಬೋದಾಗಿರ್ಬೋದು, ಇವಳಿಗೆ ಡೈಲಿ ಬೇಕ್ರಿ ತಿಂಡಿ ಬೇಕು. ಬೇಕ್ರಿ ತಿಂಡಿ ಅಂದರೆ ಇವಳಿಗೆ ತುಂಬ ಇಷ್ಟ. ನನ್ನ ಗಂಡ ಅಂತೂ ಬೇಕ್ರಿ ತಿಂಡಿ ಸ್ವಲ್ಪ ಕೊಡೋದಕ್ಕೇ ಹೆಂಗೆ ಆಡೋ ನನಗೇನು. ಬಿಡಿ ಬಿಡಿ ಬಿಡಿ, ತಗೊಂಬರ್ತೀನಿ. ದಿವಸ 300-400 ರೂಪಾಯಿ ಆಗಲೇಳು, ದಿನ 500 ರೂಪಾಯಿ ಮುಗಿಲೇಳು. ಬೇಕ್ರಿ ತಿಂಡಿಗೆ ನಾನೇನು ಚಿಂತೆ ಮಾಡೋಲ್ಲ. ಅಷ್ಟೊಂದೆಲ್ಲ ಏನು ಬೇಡ, ಸ್ವಲ್ಪ ತಗೊಂಬನ್ನಿ ಸಾಕು. ದಿನಾನ ಏನು 500 ರೂಪಾಯಿ ಗಟ್ಟಲೆ ಏನು ಬೇಕಾಗಿಲ್ಲ. ಏನೋ ಒಂದು ನನಗೂ ನಮ್ಮಮ್ಮಿಗೆ ಒಂದು 4-5 ಕೇಕು, 4-5 ಮೊಟ್ಟೆ ಪಪ್ಸು, ಮತ್ತು ಬಿಸ್ಕೆಟು, ಬ್ರೆಡ್ಡು, ಖಾರ, ಒಂದು ಕಾಲು ಕೆ ಜಿ ತಾಂಬರಿ ಮಿಕ್ಚರು ದಿನ ತೊಗೊಂಬಂದರೆ ಚೆನ್ನಾಗಿರುತ್ತೆ. ಒಂದೇ ಸತಿ 1 kg ಗಟ್ಟಲೆ ತಂದಿಕೊಂಡ್ರೆ ಚೆನ್ನಾಗಿರಲ್ಲ. ಒಂದು ಅರ್ಧ ಕೆ ಜಿ ತೊಗೊಂಬನ್ನಿ ಮಿಕ್ಚರ್ ಎಲ್ಲ. ಅಂಥದ್ದೆಲ್ಲ ತೊಗೊಂಬನ್ನಿ. ಸ್ವೀಟ್ಸು ಸ್ವಲ್ಪ ಅದನ್ನೆಲ್ಲ ತೊಗೊಂಬನ್ನಿ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸ್ವಲ್ಪನೇ ತೊಗೊಂಬನ್ನಿ, ನನಗೆ ನೀನು ಜಾಸ್ತಿ ಬೇಡ. ಸರಿ ಆಯಿತು, ನಿನಗೇನು ಬೇಕು ನನಗೆ ಫೋನ್ ಮಾಡಿ ಹೇಳೋ ಡಯ, ಸರಿನಾ? ತಗೊಂಬರ್ತೀನಿ. ಹೋಗ್ಬೇಕು ಇವತ್ತು ಡ್ಯೂಟಿಗೆ. ತಿಂಡಿ ರೆಡಿ ಮಾಡೋದು ಶೈಲು. ಸರಿ ಮಾಡ್ತೀನಿ, ನೀವಿಬ್ಬರು ಮಾತಾಡ್ತೀರಿ. ನನ್ನ ತಂಗಿಗಂತೂ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಪ್ರತಾಪ್. ನನ್ನ ತಂಗಿಗೂ ಹಂಗೇನೆ ಮಾವ ಮಾವ ಅಂತೇಳಿ ತುಂಬ ಇಷ್ಟ ಆಗಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾಳೆ ಅವಳಂತೂ. ಹೆಂಗೋ ಅತ್ಲಾಗೆ ನಮ್ಮಮ್ಮ ಸ್ವಲ್ಪ ಇದು ಮಾಡ್ಕೊಂಬೋದು. ನನ್ನ ತಂಗಿಗಂತೂ ತುಂಬ ಇಷ್ಟ ಆಗಿಬಿಟ್ಟಿದ್ದಾರೆ ಪ್ರತಾಪ್. ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅಂತ. ಪ್ರತಿಯೊಂದು ಮನೆಗೆ ಏನು ಬೇಕಾಗಿರೋದು ಎಲ್ಲ ತಗೊಂಬರ್ತಾರಲ್ಲ, ಅದಕ್ಕೆ ತುಂಬ ಇಷ್ಟ ಆಗಿಬಿಟ್ಟಿದ್ದಾರೆ. ಇಂಥದ್ದು ಬೇಕು ಅಂತೇಳಿ ಒಂದೇ ಒಂದು ಕಾಲ್ ಮಾಡು, ಸರಿನಾ? ಮಾವ ಇಂಥದ್ದು ಬೇಕು ತೊಗೊಂಬನ್ನಿ ಅಂತೇಳಿ ಒಂದೇ ಒಂದು ಕಾಲ್ ಮಾಡಿದ್ರೆ ನಾನೆಲ್ಲ ತೊಗೊಂಬಂದು ಹಾಕ್ತಾ ಇರ್ತೀನಿ. ನಿನಗೇನು ಬೇಕು ಎಲ್ಲ ತಿಂತಾಯಿರು. ತಿನ್ಕೊಂಡು ಚೆನ್ನಾಗಿರು ಅಷ್ಟೇ. ಸರಿ ಆಯಿತು, ಹಾಗೆ ಮಾಡ್ತೀನಿ. ಬೇಕಿದ್ರೆ ನಾನು ಕಾಲ್ ಮಾಡ್ತೀನಿ. ನನಗೆ ಎಲ್ಲರೂ ಇವಳ್ದೆಲ್ಲಿ ಮದುವೆ ಆಗುತ್ತೆ, ಇವಳು ಮದುವೆ ಆಗಲ್ಲ ಅಂತಾರಲ್ಲ, ಅದೇ ನನಗೆ ಒಂಥರ ಚಿಂತೆ. ಯಾಕಪ್ಪ ಇದು ಹಿಂಗೆ ಮದುವೆ ಆಗಲ್ಲ ಅಂತಾರೆ, ಹಂಗಾಗುತ್ತೆ ನನಗೆ. ಯಾಕೋ ಬೇಜಾರು. ಯಾರನ್ನಾದ್ರೂ ಒಳ್ಳೆ ಹುಡುಗನ ನೋಡಿ ಮಾವ, ನಿನಗೆ ಗೊತ್ತಿದ್ರೆ ಚೆನ್ನಾಗಿರ್ಬೇಕು, ನಿಮ್ಮ ಥರನೇ ಒಳ್ಳೆ ಕೆಲಸದಲ್ಲಿರಬೇಕು, ನಿಮ್ಮ ಥರ ದುಡ್ಡಲ್ಲೇ ಇರಬೇಕು, ದುಡ್ಡು ಮಾಡ್ಕೊಂಡಿರ್ಬೇಕು ಅಂಥವ್ರನ್ನ ಒಳ್ಳೆಯವ್ರನ್ನ ಯಾರನ್ನಾದ್ರೂ ನೋಡಿ. ಸುಮ್ಮನಿರು, ಒಳ್ಳೆ ಕೆಲಸದವ್ರನ್ನೇ ಮದುವೆ ಮಾಡಿಸ್ತೀನಿ ನಿನಗೆ. ಒಳ್ಳೆ ಕೆಲಸದವರು, ಗೌರ್ಮೆಂಟ್ ಕೆಲಸದವರೇ ಆಗಬೇಕು ಅಂತ. ಇಂಜಿನಿಯರ್, ಡಾಕ್ಟ್ರು ಯಾರನ್ನಾದ್ರೂ, ನನಗೆಲ್ಲ ದೊಡ್ಡವರೆಲ್ಲ ಗೊತ್ತು. ಅವ್ರಿಗೆಲ್ಲ ಫೋನ್ ಮಾಡಿಬಿಟ್ಟು ನಾನು ವಿಚಾರಿಸಿ ಹೇಳ್ತೀನಿ ಬಿಡಿ. ನೀವು ತಲೆ ಕೆಡಿಸ್ಕೊಬೇಡ ಡಯ, ನಾನೆಲ್ಲ ನಿನಗೆ ಮದುವೆ ಮಾಡ್ತೀನಿ. ನಾನು ನಿನಗೆ ಮದುವೆ ಮಾಡೋ ಜವಾಬ್ದಾರಿ ನಂದು. ನಾನು ಹೇಳ್ದಂಗೆ ಕೇಳು, ಸರಿನಾ? ನಾನು ಹೇಳ್ದಂಗೆ ಕೇಳ್ಕೊಂಡಿರು. ನಿಮ್ಮ ಅಕ್ಕನಿಗಿನ್ನ ನೀವೇ ಸುಂದರವಾಗಿರೋದು, ನೀವೇ ಚೆನ್ನಾಗಿರೋದು ಹೇಳ್ಬೇಕಂದ್ರೆ. ನಾನು ಹೇಳ್ದಂಗೆ ಕೇಳು, ಸರಿನಾ? ಬೇಜಾರು ಮಾಡ್ಕೊಬೇಡ, ಯಾರೋ ಏನೋ ಅಂತಾರೆ ಅಂತ ಹೇಳಿ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಆರಾಮಾಗಿ ಇದ್ಬಿಡು.
ಸರಿ ಆಯ್ತು ಹೇಳು. ನಾನೇನು ತಲೆ ಕೆಡಿಸ್ಕೊಂಬಕ್ಕೋಗಲ್ಲ. ಏನೇ ಅಂದರೂ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ಜನಗಳಾಗಿ ಮಾತಾಡಿದಾಗ. ಅಯ್ಯೋ ಇವಳು ಮದುವೆ ಆಗಲ್ಲ ಅಂತೇಳಿ ಮಾತಾಡ್ತಾರಲ್ಲ, ಅದಕ್ಕೆ ಒಂಥರ ಆಗುತ್ತೆ ಮಾವ, ಅಷ್ಟೇ, ಇನ್ನೇನಿಲ್ಲ. ಬೇಜಾರು ಮಾಡ್ಕೊಂಡ್ರೆ ಬೇಜಾರಾಗುತ್ತೆ ಡಯ್ಯ. ನಿನ್ನ ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ, ಆರಾಮಾಗಿರು. ಸರಿನಾ? ನೀನು ಏನು ಬೇಕಿದ್ದರೂ ನಾನು ಕೇಳು. ನಾನು ನಿನ್ನ ತುಂಬ ಇಷ್ಟಪಡ್ತೀನಿ. ನನ್ನ ಸೊಸೆ ಅಂತ ಹೇಳಿ ನಿನ್ನ ಮಾಮ ಅಂತ ಯಾವಾಗ ಕರೆದೋ ನೀನು ಆವಾಗಲೇ ನನಗೆ ತುಂಬ ಇಷ್ಟ ಆಗ್ಬಿಟ್ಟೆ. ಎಷ್ಟು ಚೆನ್ನಾಗೆ ಎಷ್ಟು ವರ್ಷಗಳ ಪರಿಚಯ ಅನ್ನೋ ಥರ ನೀನು ಕರೆದುಬಿಟ್ಟಲ್ಲ, ನನಗೆ ತುಂಬ ಖುಷಿ ಆಗ್ಬಿಡ್ತು. ಅದೇ ಮತ್ತೆ ನನಗೂ ಹಾಗೆ ಅನ್ನಿಸ್ತು. ನೀವು ಚೆನ್ನಾಗಿ ಮಾತಾಡ್ಸಿದ್ದಕ್ಕೆ ಬಿಡು, ನನಗೊಂಥರ ಅವಾಗ ಧೈರ್ಯ ಬಂತು. ಇವಾಗ ನೀವಿರೋದಕ್ಕೇ ನನಗೂ ನಮ್ಮ ಅಕ್ಕನಿಗೆ ಎಷ್ಟು ಧೈರ್ಯ ಹೋಗುತ್ತೆ. ಒಂದು ದಿವಸಕ್ಕೆ ನಾನಿಲ್ಲ ಇಂಥ ಮಾತು ಹೇಳಲಿಲ್ಲ ಅವ್ನು ಹಣೆ ಬರೋಕ್ಕೆ. ಬಿಡು ಡಯ್ಯ, ನಾನು ನಿನಗೆ ಮದುವೆ ಮಾಡ್ತೀನಿ, ನೋಡ್ಕೊತೀನಿ ಅಂತ ಒಂದು ಮಾತು ಹೇಳಿಲ್ಲ. ನಮ್ಮ ಅಕ್ಕ ಎಲ್ಲ 2 ಕೇಕ್ ತಗೊಂಬಂದಿರೋದು ಕೊಟ್ಟೆ, ಬೇಕ್ರಿ ತಿಂಡಿ, ಅದಕ್ಕೆ ಜಗಳ ಮಾಡ್ತಿದ್ದ ಅವನು, ಉಳ್ಳೆವನಲ್ಲ. ನೀವು ಇಷ್ಟು ಚೆನ್ನಾಗಿ ಇವತ್ತು ಹಿಂಗೆ ನೋಡಪ್ಪ, ನೀವೆಲ್ಲರೂ ನಾವೆಲ್ಲರೂ ಎಷ್ಟು ಋಣನೂ ಬಂದ, ಎಲ್ಲಿಂದ ಇಲ್ಗಾನೋ ಬಂದು ಇವತ್ತು ಎಷ್ಟು ಚೆನ್ನಾಗಿ ಇಬ್ಬರಳ್ಗೂ ಹೊಂದಾಣಿಕೆ ಆಗಿ ಹೆಂಗೆ ನಗ್ನಗ್ತಾ. ಅಯ್ಯೋ ನಿಜವಾಗ್ಲೂ ನಮ್ಮ ಅಕ್ಕನ ಜೀವನ ಅವಳದು ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ನೀವೇ ಕಾರಣ. ಅವನಿಂದ ಹಾಳಾಗೋಗಿತ್ತು, ಇದಕ್ಕೆ ಇವಾಗ ನಮ್ಮ ಅಕ್ಕ ಚೆನ್ನಾಗಿದ್ದಾಳೆ ಅಂದರೆ ಇದಕ್ಕೆ ನೀವೇ ಕಾರಣ ಮಾವ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ತಿಂಡಿ ಮಾಡ್ತಾಳೆ, ತಿಂಡಿ ಸ್ನಾನ ಮಾಡ್ತೀರಾ? ಬನ್ನಿ, ಸ್ನಾನ ಮಾಡೋಕ್ಕೆ ನೀರೆಲ್ಲ ಕಾಸಿದ್ದೀನಿ, ಬೇಕಾದರೆ ಸ್ನಾನ ಮಾಡಿ ಬನ್ನಿ. ಸರಿ ಆಯಿತು, ನೀರೆಲ್ಲ ತೋಡಿ ಸ್ವಲ್ಪ ಸ್ನಾನಕ್ಕೆ ರೆಡಿ ಮಾಡಿ. ನೀವು ನಿಮ್ಮ ಅಕ್ಕ ತಿಂಡಿ ಮಾಡ್ತಾರೆ, ಹಂಗೆ ಇಬ್ಬರು ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಬ್ಬರು ನೋಡ್ಕೊತಾ ಇದ್ದರೆ ಎಲ್ಲ ಬೇಗ ಕೆಲಸ ಪಟ ಆಗುತ್ತೆ. ನಾನು ಯಾಕಂದರೆ ಸ್ವಲ್ಪ ಬೇಗ ಹೋಗಬೇಕು. ಬೇಗ ಹೋಗ್ಬಿಟ್ಟು ಸ್ವಲ್ಪ ಕೆಲಸಗಳಿದ್ದಾವೆ, ಅದೆಲ್ಲ ಪೆಂಡಿಂಗ್ ಇರೋದ್ರಿಂದ ಆ ಕೆಲಸಗಳೆಲ್ಲ ಮಾಡ್ಕೋಬೇಕು. ಅದಕ್ಕಾಗಿನ ನಾನು ಬೇಗ ಹೋಗಬೇಕು. ಸ್ನಾನಕ್ಕೆಲ್ಲ ನೀರು ಕಾಸಿದ್ದೀರಾ? ಮತ್ತು ಸ್ನಾನಕ್ಕೆಲ್ಲ ನೀರು ಹಾಕ್ಬಿಡಿ, ಬಕೆಟ್ಗೆ ಬರ್ತೀನಿ. ಹಾಗೆ ಬೆನ್ನುಜ್ಜಿರಂತೆ. ಸರಿ ಆಯ್ತು ಹೇಳು, ಅಕ್ಕನ ಕರೆಯೋಣ ಅಂತಿದ್ದೆ. ನಾನೇ ಬರಲ್ಲ ಬೆಂತಿಕೋಕೆ. ಶೆಕೆ ಅಲ್ಲ ಇವಾಗ. ನೀವೇ ತಿಕ್ಕ್ರಿ, ನಿಮ್ಮ ಅಕ್ಕ ತಿಂಡಿ ಮಾಡ್ತಾ ಇದ್ದಾರೆ. ಯಾರು ತಿಕ್ಕಿದ್ರೆ ನಂತ ಇಬ್ಬರಾಗೊಬ್ರು. ಸರಿ ಆಯ್ತು, ಹಂಗಾದ್ರೆ ನಾನೇ ತಿಕ್ತೀನಿ ಬಿಡಿ. ಮತ್ತೆ ಅಕ್ಕ ಬೇಜಾರು ಮಾಡ್ಕೊಂತಾಳೆ ಏನೋ, ಯಾಕೆ ಡಯ್ಯ ಅವ್ರ ಮಾವನ ತಿಕ್ತಾ ಇದ್ದಾಳೆ ಅಂತ. ಹಾಗೆಲ್ಲ ಏನಿಲ್ಲ, ಅವ್ರು ತಿಳ್ಕೊಳ್ಳೋದಿಲ್ಲ. ಸರಿನಾ? ಏನೋ ಅರ್ಜೆಂಟು ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ ಅಂತ. ನಡೀರಿ, ನೀರು ಕಾದಿದ್ದಾವೇನೋ, ನಾನು ಬೇಗ ಸ್ನಾನ ಮಾಡಿಕೊಂಡು ಹೋಗಬೇಕು. ಅದಕ್ಕಾಗಿನ ಇದು ನನಗೊಂದು ಬ್ರಷ್ ಬೇಕಾಗಿತ್ತು, ಬ್ರಷ್ ತೊಗೊಂಬರ್ತೀರಾ? ನಾನು ಮೊನ್ನೆ ಒಂದು ತೊಗೊಂಬಂದಿದ್ದೆ, ಅದೇ ಐತೆ, ಕೊಡ್ಲಾ? ನಿಮ್ಮದೇ ಕೊಡ್ರಿ, ಪರವಾಗಿಲ್ಲ. ನಿಮ್ಮ ಅಕ್ಕಂದೇನು ಬೇಡ, ನಿಮ್ಮದೇ ಬ್ರಷ್ ಕೊಡ್ರಿ ಅಲ್ಲಿ ತಿಕ್ಕೋಕ್ಕೆ. ನಿಮ್ಮದೇ ಬ್ರಷ್ ಆದರೆ ಪರವಾಗಿಲ್ಲ. ಅಯ್ಯೋ, ನನ್ನ ಬ್ರಷಲ್ಲಿ ತಿಕ್ತೀರಾ ನೀವು? ನನ್ನ ಬ್ರಷಲ್ಲಿ ಬೇಡ, ಬೇಕಾದ್ರೆ ಅಕ್ಕನ ಬ್ರಷಲ್ಲಿ ತಿಕ್ಕ್ರಿ. ಇಲ್ಲ, ನಿಮ್ಮದೇ ಕೊಡಿ, ಪರವಾಗಿಲ್ಲ. ನಿಮ್ಮದು ಯಾವುದಾದ್ರೂ ಪರವಾಗಿಲ್ಲ ನನಗೇನು. ನಾವೆಲ್ಲ ಇಲ್ಲ, ಯಾವುದಾದ್ರೂ ಓಕೆನೆ ನನಗೆ. ನಿಮ್ಮದೇ ಕೊಡಿ, ನಿಮ್ಮದೇನೆ. ಮೊನ್ನೇನು ತೊಗೊಂಬಂದಿದ್ದೀನಿ ಅಂತ ಹೇಳ್ತೀರಲ್ಲ, ಅದಕ್ಕೆ ನಿಮ್ಮದೇ ಕೊಡಿ. ಅವ್ರ ಹತ್ರ ಏನು ಹೇಳಕ್ಕೆ ಹೋಗಬೇಡಿ ನಿಮ್ಮ ಅಕ್ಕನ ಹತ್ರ. ನನ್ನ ಬ್ರಷಲ್ಲಿ ಅಲ್ಲಿ ತಿಕ್ಕಿದ್ರು ಮಾವ ಅಂತೇಳಿ ಆಮೇಲೆ ಯಾಕೆ ಬೇಕು ನೋಡಪ್ಪ, ನನ್ನ ಬ್ರಷ್ ತಗೊಂಡಿಲ್ಲ ಅಂತಾರೆ. ನಿನ್ನ ಬ್ರಷೇ ಕೊಟ್ಬಿಡಿ ಡಯ್ಯ. ಸರಿ ಆಯಿತು, ಬನ್ನಿ. ಹಂಗಾದ್ರೆ ನಾನು ಬೇಗ ಸ್ನಾನಕ್ಕೆ ರೆಡಿ ಮಾಡ್ತೀನಿ. ಮಾವ ಅಂತೂ ನನ್ನ ಹತ್ರ ತುಂಬ ಕ್ಲೋಸಾಗಿ ಮಾತಾಡ್ತಾರೆ, ತುಂಬ ಖುಷಿ ಆಗುತ್ತೆ. ಇವತ್ತು ಏನಂತ ಸಿಕ್ಕಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಅಕ್ಕನ ಜೀವನ ಹೇಗಾಗಿತ್ತು, ಇವತ್ತು ಹೇಗಾಯಿತು ಅಂತ ಹೇಳಿ ನೋಡಿ, ನೀವೇನೆ ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.